ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನೇ ಆಯ್ತಾ ಬಂತು 12:30. ನಾನು ಬೆಳಗ್ಗೆ ಇವತ್ತು ಫಸ್ಟ್ ಧನುರ್ಮಾಸ ಮಾಡೋಣ ಅಂತ ಆಸೆಗಿದ್ನ. ಬಟ್ ಇವತ್ತು ಏನಾಯಿತು ಅಂದರೆ ನಿನ್ನೆ ಅಲ್ಲ ಮೊನ್ನೆಯಿಂದನೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಇತ್ತು. ಯಾಕೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ನಡು ನೋವು ಬಂತ. ನಾನು ಉಳ್ಕೊಂಡಿರ್ಬೇಕು ಅಂದ್ಬಿಟ್ಟು ಉಳ್ಕೊಂಡು ಪಟ್ಟೆ ಹಾಕೋದು, ವಾಯಿ ಇರ್ಬೋದು ಅಂದ್ಬಿಟ್ಟು ವಾಯಿ ಮಾತ್ರೆ ನುಂಗೋದು ಅಂತ ಮಾಡಿದ್ನ. 3 ಡೇಸಿಂದ ಏನೂ ಕಡಿಮೆ ಆಗಲಿಲ್ಲ. ಇವತ್ತಂತೂ ಸಿಕ್ಕಾಪಟ್ಟೆ ಜಾಸ್ತಿ. ನೈಟು ನಿದ್ದೆನೇ ಬರಲಿಲ್ಲ. ಒಂದು ಲೆಫ್ಟ್ ಸೈಡ್ ತಿರ್ಕೊಂಡು ರೈಟು ಸ್ಟ್ರೈಟು ಹೆಂಗೆ ಮಲ್ಕೊಂಡ್ರು ಸಿಕ್ಕಾಪಟ್ಟೆ ಪೇಯ್ನೇ ಹೋಗ್ಲಿ. ನೈಟ್ 2 ಗಂಟೆನ ಮಲ್ಕೋಬೇಕಾರೆ ನಿದ್ದೆನೇ ಇಲ್ಲ. ಆಮೇಲೆ ನಡೆಯೋಕೆ ಹೋಯ್ತಲ್ಲ, ಸ್ಟ್ರೈಟಾಗಿ ನಡೆಯೋಕೈತ್ರಿ ಹಿಂಗನ್ಕ ಬೆಂಡ್ ಮಾಡ್ಕೊಂಡು ರೋಡಲ್ಲೆಲ್ಲ ನಡೆಯೋಕ್ಕೆ ನನಗೆ ಒಂಥರ ಆಯ್ತಿತ್ತು. ನಡೆಯೋಕೆ ಅಜ್ಜನೇ ಮಾಡ್ಕೋಕ್ಕಾಯ್ತಿರ್ಲಿಲ್ಲ. ಸರಿ ಜಾಸ್ತಿ ಆಗ್ಬಿಟ್ಟದ್ದು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಬೆಳಿಗ್ಗೆ 10:30 ಹೋದೆ. ಬೆಳಗ್ಗೆ 10:30 ಹೋಗಿ ನನಗೆ ಟೋಕನ್ ಸಿಕ್ಕಿದ್ದು 44ನೇ ನಂಬರು. ಅಲ್ಲಿ ಆವಾಗ ತಾನು 25 ಏನೋ ಆಗಿದ್ದು. ಸರಿ ಇನ್ನು ವಾಪಸ್ ಬರೋಕ್ಕಾಗಲ್ಲ, ಕಷ್ಟನ ಸಿಕ್ಕನ ಅಂತ ತೋರಿಸ್ಕೊಂಡು ಆಮೇಲೆ ಒಟ್ಟಿಗೆ ಮನೆಗೆ ಹೋಗೋಣ ಅಂದ್ಬಿಟ್ಟು 44ನೇ ನಂಬರ್ ಆಗೋ ತನಕ ವೆಯ್ಟ್ ಮಾಡಿ ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟೆಲ್ಲ ಇಸ್ಕೊಂಡು ಇವತ್ತು ಧನುರ್ಮಾಸದ ದಿನ ಹಾಸ್ಪಿಟ್ಲಿಗೆ ಹೋಗೋ ಪರಿಸ್ಥಿತಿ. ನಾನು ಧನುರ್ಮಾಸಕ್ಕೆ ದೇವಸ್ಥಾನಕ್ಕೆ ಹೋಗೋಣ, ಇವತ್ತಿನ 1 ಮಂತ್ ಕಂಟಿನ್ಯೂ ಮಾಡೋಣ ಅಂತ ಆಸೆಗಿದ್ದೆ. ಬಟ್ ಆದರೂ ನಾಳೆಯಿಂದ ಮಾಡ್ತೀನಿ. ಸ್ವಲ್ಪ ರಿಕವರಿ ಆಗಿಬಿಟ್ಟು ಸ್ಟ್ರಾಂಗ್ ಆಗಿಬಿಟ್ಟು ನಾಳೆಯಿಂದ ಮಾಡ್ತೀನಿ, ಬಿಡಲ್ಲ. ಮನೆಗೆ ಬಂದು ನಮ್ಮ ಮನೆಯವರು ನಗರಕ್ಕೆ ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೋದ್ರಿ. ನಮ್ಮ ಅಪ್ಪನೂ ಇಲ್ಲ ಹೊಲ್ಕೆ ಹೋದ್ರಿ. ಇವತ್ತು ಆಳ್ಗಳು ಬಂದವ್ರೆ, ಅಡುಗೆ ಮಾಡ್ಕೊಂಡು ಬೆಳಿಗ್ಗೆನೇ ಅವ್ರು 9 ಗಂಟೆಗೆ ಹೊಲ್ಕೊಟ್ಟೋಗಿದ್ರು. ಮನೆಗೆ ನೋಡ್ತೀನಿ, ದಡ ಬಡ ಅಂತ ಸೌಂಡು. ಯಾರ್ಯಾರೋ ಫುಲ್ಲಾಗೋನೆ ಮನೆ ಒಳಗೆ. ನಾನು ಯಾರಪ್ಪ, ನಾವಿಲ್ದಿರೋ ಪರಿಸ್ಥಿತಿ. ಇನ್ಯಾರು ಇರ್ತಾರೆ, ನೆಂಟ್ರುಗಳು ಬರ್ತಾರೆ ನಮ್ಮ ಮನೆಗೆ ಅವಾಗವಾಗ. ನಾವಿಲ್ದಿದ್ರೆ ನಮ್ಮ ಮನೆಗೆ ನೆಂಟ್ರುಗಳಂತೂ ಮಿಸ್ ಮಾಡಲ್ಲ. ನಾನು ಯಾರೋ ನೆಂಟ್ರೆಲ್ಲ ಜೋರಾಗೋರೆಲ್ಲ ಹೊರಗಡೆ ಬಾಗಿಲು ಓಪನ್ ಮಾಡಿಲ್ಲ, ಲಾಕ್ ಹಂಗೆ ಹಾಕದೆ. ಒಳಗಡೆ ಮಾತ್ರ ಓಡಾಡ್ತಾರೆ ಎಲ್ರೂ. ಯಾರಿರ್ಬೋದು ಅಂತ ಆಲ್ರೆಡಿ ಗೊತ್ತಿತ್ತು ಯಾರು ಬರ್ತಾರೆ ಅಂತ. ನಾವಿಲ್ಲ ಅಂದರೂ ಬರ್ತಿರ್ತಾರೆ. ನೋಡೋಣ ಇನ್ನೊಂದ್ಸತಿ ಕ್ಯೂರಿಯಾಸಿಟಿಗೆ ಅಂತ ಬಂದು ನೋಡಿದ್ರೆ ಯಾರಂತ ಗೆಸ್ಸೇ ಮಾಡೋಕ್ಕಾಗಲಿಲ್ಲ ಅಲ್ವಾ. ಮನೆ ಮೇಲೆಲ್ಲ ಅಟ್ಲಿ ಮೇಲೆಲ್ಲ ಓಡಾಡ್ತವ್ರೆ ಫುಲ್ಲಾಗಿ. ಯಾರು ಅಂದ್ಕೊಂಡ್ರ? ಕೋತಿಗಳು, ನಮ್ಮೂರು ಕೋತಿಗಳು. ಅವರೇ ನಮ್ಮ ಮನೆಗೆ ಗೆಸ್ಟು. ನಾವಿಲ್ಲ ಅಂತಂದರೆ ಅವ್ರದ್ದೇ ಮನೆ, ಅವ್ರ ಅಪ್ಪನ ಮನೆ. ಅದೆಲ್ಲ ನಮ್ಮ ಅಪ್ಪನ ಮನೆ ಅಲ್ಲ, ಇದು ಕೋತಿಗಳಿದೆಯಲ್ಲ ಅವ್ರ ಅಪ್ಪನ ಮನೆ. ಅವ್ರ ದೊಡ್ಡಮ್ಮ ಚಿಕ್ಕಮ್ಮ ಫ್ಯಾಮಿಲಿ ನಂಟ್ರು ಎತ್ರು ಎಲ್ಲರೂ ಕರ್ಕೊಬಂದ್ಬಿಟ್ಟಿದ್ರು. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದಿದ್ರು. ಅದೇ ಮತ್ತು ಇವಾಗಲೂ ಸೌಂಡ್ ಮಾಡ್ತಾರೆ, ಮತ್ತೆ ಹೋಗಿಲ್ಲ ಅಂತ ಅನಿಸುತ್ತೆ. ಬಂದು ನೋಡೋ ಅಷ್ಟರಲ್ಲಿ ಮನೆ ಎಲ್ಲ ಪಚಿತಿ ಮಾಡಿ ಇಟ್ಬಿಟ್ಟಿದ್ದು. ಬರ್ತಾರೆ ತಿನ್ಕೊಂಡು ಹೋಗಲಿ, ಆದರೆ ಎಲ್ಲನೂ ಗಲೀಜು ಮಾಡಿಬಿಡ್ತಾರಲ್ಲ. ನನಗೆ ಆಲ್ರೆಡಿ ಇಂಜೆಕ್ಷನ್ ಹಾಕಿಸ್ಕೊ ಬಂದಿನಿ. ಹೆಂಗೋ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ, ಟ್ಯಾಬ್ಲೆಟ್ ತಗೊಂಡು. ಬೆಳಿಗ್ಗೆನೂ ಸರಿಯಾಗಿ ತಿಂಡಿ ತಿಂದಿಲ್ಲ. ಈ ಪೇಯ್ನ್ಗೆ ನನಗೆ ತಿಂಡಿನೂ ತಿನ್ನೋಕ್ಕಾಗಲಿಲ್ಲ. ಹೋಗ್ಲಿ, ಬಂದು ಆರಾಮಾಗಿ ತಿಂಡಿ ತಿನ್ಕೊಂಡು ಒಂಚೂರು ಮಲ್ಕೊಳ್ಳೋಣ, ನನ್ನ ಮಗಳು ಬರೋ ತನಕ ರೆಸ್ಟ್ ಮಾಡೋಣ ಅಂತ ನೋಡಿದ್ರೆ ಮನೆ ಯಾವ ಪರಿಸ್ಥಿತಿ ಮಾಡವೇನೋ ಹೇಳ್ತೀನಿ ಬನ್ನಿ. ಯಾರು ಒಬ್ಬರು ಇಲ್ಲ ಅಂತಂದು ನಮ್ಮಲ್ಲಿ ಒಂಥರ ಸೆಕ್ಯೂರಿಟಿ ಗಾರ್ಡ್ ಥರ ಕೂತ್ಕೋಬೇಕು ನಮ್ಮ ಮನೇನ. ಈ ಕೋತಿಗಳ ಕಾಟದಿಂದ ಯಾರು ಒಬ್ರು ಮನೇಲಿ ಇರಲೇಬೇಕು. ಹೆಂಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ ಅವಕ್ಕೆ. ನಾವು ಯಾರು ಆ ಕಡೆ ಈ ಕಡೆ ಹೋಯ್ತು ಅಂತ ಅದನ್ನೇ ಕಾಯ್ಕೊಂಡು ಕೂತಿರ್ತಾವೆ. ಬಂದು ಅತ್ತಾಗ ಎತ್ತಾಕಾಯ್ತು, ಒಳಗೆ ಇಳ್ದಾಯ್ತು, ಎಲ್ಲ ಗಲೀಜು ಮಾಡೈತೆ, ತಿಂದು ಉಂಡು ಅತ್ತಾಗ ಹೊಂಟಾಯ್ತಾರೆ. ಅವ್ರ ಫ್ಯಾಮ್ಲಿ ಎಲ್ಲ ಬಂದಿದ್ರು, ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಕರ್ಕೊಬಂದು ಎಲ್ಲನೂ ಉಡಾಯಿಸ್ಬಿಟ್ಟು ಹೋಗವ್ರೆ. ನನಗೆ ಅದನ್ನು ಈಗ ನೋಡಿದ್ರೆ ಕ್ಲೀನ್ ಮಾಡೋಕ್ಕೆ ಮನಸ್ಸೇ ಇಲ್ಲ, ಆದರೆ ಮಾಡಬೇಕು. ಬೆಳಗ್ಗೆ ನಮ್ಮ ಅಮ್ಮ ಪಾಪ ಎಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಧನುರ್ಮಾಸ ಅಂತ ಅಪ್ಪ ಅಮ್ಮ ಇಬ್ಬರು ಪೂಜೆ ಮಾಡಿದ್ರು. ಮತ್ತು ಇವತ್ತಿಗ ನಾನು ಇನ್ನೊಂದು ಸತಿ ಅದನ್ನೆಲ್ಲ ಕ್ಲೀನ್ ಮಾಡೋ ಪರಿಸ್ಥಿತಿ. ಎಷ್ಟು ಕೋಪ ಬರ್ತದೆ ಅಂತಂದರೆ ಬೈಬಾರ್ದಂತೆ ಕೋತಿಗಳನ್ನ ದೇವ್ರ ಸಮಾನ ಅಂತಂದು. ಅಷ್ಟು ನನಗೆ ಇರಿಟೇಟ್ ಆಯ್ತದೆ. ನಂಗೆ ಆಯ್ತಾ ಇಲ್ಲ ಈ ಕೋತಿಗಳು ಕಾಡ್ತಿದ್ದೆ. ಹೆಂಗೋ ಮೋಲ್ಡು ಶೀಟಿನ ಮನೆಯವರೆಲ್ಲ ಹೆಂಗೋ ಬಚಾವು. ಪಾಪ ಹಂಚಿನ ಮನೆ ಇರೋರೆಲ್ಲ ನಮ್ಮೂರಲ್ಲಂತೂ ಈ ಕಾಟದಿಂದ ಇವ್ರ ಕಾಟುಗಳಿಂದ ಎಲ್ಲೂ ಹೊರಗಡೆ ಹೋಗಂಗೇ ಇಲ್ಲ. ಮನೇಲೊಬ್ಬರು ಅದೇ ಸೌಂಡ್ ಮಾಡ್ತಾರೆ, ಮತ್ತೆ ಹೋಗಿಲ್ಲ ಅಂತ ಅನಿಸುತ್ತೆ. ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡೋರೆ ನಮ್ಮ ಮನೆಯಲ್ಲ ಅಂತ. ಬಂದ ತಕ್ಷಣ ಆಶ್ಚರ್ಯ, ನನಗೆ ಆಶ್ಚರ್ಯ ಅನ್ನೋಕ್ಕಿಂತ ಆಶ್ಚರ್ಯನೆಲ್ಲ ಕಾಮನು ಬರ್ತಾಯಿರ್ತಾರೆ ಅವಾಗವಾಗ. ಫಸ್ಟು ನಮ್ಮ ಮನೆ ರೂಮಲ್ಲಿ ಹಂಚೆ ತಗರೆ ತೋರಿಸ್ತೀನಿ ಬನ್ನಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಲ್ಲ, ನಂಗೆ ನಡೆಯೋಕೆ ಹೋಯ್ತಾ ಇಲ್ಲ, ಅಷ್ಟು ನಡು ನೋಯ್ತದೆ. ರೂಮಲ್ಲಿ ಬಂದರೆ ಈ ಪರಿಸ್ಥಿತಿ. ಇವತ್ತು ಸದ್ಯ ಒಂದೇ ಹಂಚೆ ಎತ್ತಾಕಿರೋದು. ಇಷ್ಟು ದಿನ ಒಂದು 5-6 ಫುಲ್ ಅಷ್ಟಾಗಲ್ಲ. ಒಂದು ರೂಮ್ ಫುಲ್ ಎತ್ತಾಕ್ಬಿಟ್ಟು ಎಲ್ಲ ಆರಾಮಾಗಿ ಬರಬೇಕಲ್ಲ, ಒಟ್ಟೊಟ್ಟಿಗೆ ಎತ್ತಾಕ್ಬಿಡೋರು. ಇವತ್ತು ಬರೀ ಒಂದೇ ಒಂದು ಹಂಚೆ ಎತ್ತಾಕವ್ರೆ. ಹಂಚೆ ಎತ್ತಾಕಿ ಇಲ್ಲಿ ಬಂದು ಹಾಲಲ್ಲೆಲ್ಲ ಅಡುಗೆ ಮನೆಯೆಲ್ಲ ಪಚಿತಿ ಮಾಡಿ. ಪಾಪ ನನ್ನ ಮಗಳು ಹಣ್ಣುಗಳು ನೆನ್ನೆ ತಾನೇ ತರಕಾರಿ ತರಿಸಿಟ್ಟಿದೆ, ತರಕಾರಿ ಹಣ್ಣು ಎಲ್ಲ ತಿಂದು ಇಲ್ಲಿ ದಾಳಿಂಬೆ ಆಪಲ್ ಎಲ್ಲ ಕಿತ್ತು ಕೆಸಂಡಿ ಮಾಡಿ ತೋರಿಸ್ತೀನಿ ರೀ. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಇದೆಲ್ಲ ಸಕ್ಕರೆ, ಇದೆಲ್ಲ ಅಕ್ಕಿ. ಹಿಂಗೆ ಒಂದು ಅಡುಗೆ ಮನೆಗೆ ಪಾತ್ರೆಲೆಲ್ಲ ಏನು ಸಿಗುತ್ತಪ್ಪ ಎಲ್ಲನೂ ಕಿತ್ತು ಪಾತ್ರೆನೆಲ್ಲ ಒಣಸಿ. ಇಲ್ಲಿ ಬಂದರೆ ಇಲ್ಲಿ ಹಣ್ಣುಗಳು ತರಕಾರಿ. ಹಿಂಗೆ ಬಂದರೆ ಸ್ವಲ್ಪ ಈರುಳ್ಳಿ ಎಲ್ಲ ತಿಂದಾಕ್ಬಿಟ್ಟವೆ.
ಮತ್ತು ಈ ಡಬ್ಬಿಗಳೆಲ್ಲ ಉಣಿಸಿ ಮೇಲೂ ಒಂದು 4-5 ಡಬ್ಬಿಗಳು ಕಾಣ್ತಾಯಿಲ್ಲ, ಎಲ್ಲನೂ ಎತ್ಕೊಂಡು ಹೊಟ್ಟೋಗ್ಬಿಟ್ಟವೆ. ಈಗ ನಾನು ಈ ಮನೆ ಈ ಪರಿಸ್ಥಿತಿ ಮಾಡಿರೋದನ್ನ ನಾನು ಎಷ್ಟೊತ್ತು ಕ್ಲೀನ್ ಮಾಡಲಿ, ಎಷ್ಟೊತ್ತು ರೆಸ್ಟ್ ಮಾಡಲಿ? ಅಯ್ಯೋ ದೇವಾ, ನನ್ನ ಕೈಲಾಗಲ್ಲಪ್ಪ ಈ ಕೋತಿಗಳ ಕಾಟ. ಅಲ್ಲಿ ನೋಡಿ ತರಕಾರಿಗಳು ಅದೆಲ್ಲ ಕಾಲಿಗೆಲ್ಲ ಅಂಟ್ಕೊತಾವೆ. ಇದು ಎಲ್ಲ ಊಟದ ಅಕ್ಕಿ, ಅನ್ನ ತಿನ್ನೋಕ್ಕಾಗಲ್ವಲ್ಲ, ಬರೀ ಅಕ್ಕಿಗಳನ್ನ ತಿನ್ಕೊಂಡು ಒಯ್ದುಬಿಟ್ಟವೆ. ಅಟ್ಲೀಸ್ಟು ದೇವಿಗಳು ಚೆಲ್ದನಾರು ಎತ್ಕೋಗಿದ್ದಾವ, ಎಲ್ಲನೂ ಅಂಡು. ನನಗಂತೂ 4 ಕೆಲಸ ಇದ್ದಲ್ಲ ಎಷ್ಟೊತ್ತು ಕ್ಲೀನ್ ಮಾಡಲಿ ಅಂತ ಅನಿಸ್ಬಿಟ್ಟದೆ. ಆಗಲ್ಲಪ್ಪ ಈ ಕೋತಿಗಳ ಕಾಟ ನಮ್ಮೂರಲ್ಲಿ. ಇಲ್ಲಿ ಬೈಬಾರ್ದು ಕೋತಿಗಳ ಅಂತಂತಾರೆ. ಈ ಥರ ಮಾಡಿಟ್ರೆ ಯಾರು ಕೋಪ ಬರೋಲ್ಲ. ನಂಗೆ ಅಷ್ಟಿಷ್ಟು ಸಿಟ್ಟತ್ತೈತೆ, ಆದರೂ ಕಂಟ್ರೋಲ್ ಮಾಡ್ಕೊತೀನಿ. ಇನ್ನೇನು ಮಾಡೋಕ್ಕದ್ದು, ತಿನ್ನೋದು ತಿಂದಾಯಿತು. ಎಲ್ಲಿ ಗೊತ್ತಾ, ನಾನು ಬಂದು ನೋಡಿದಾಗ ಎಲ್ಲ ಮೇಲೆಲ್ಲ ಇಲ್ಲಿ ಲೈನು ಕೂತವೆ ಎಲ್ಲ. ಹಿಂಗೆ ಬಂದೆ ಒಳಗಡೆ ಇಲ್ಲಿ ಬಾಗಿಲು ಹತ್ರ ನಿಂತು ಎಂಟ್ರೆನ್ಸಲ್ಲಿ ಅಲ್ಲೆಲ್ಲ ಕೂತವ್ರೆ ಆರಾಮಾಗಿ. ಫ್ಯಾಮಿಲಿ ಎಲ್ಲ ಅಡುಗೆ ಮನೆ ಮೇಲೆಲ್ಲ ಕೂತವ್ರೆ, ಬೀರು ಮೇಲೆಲ್ಲ ಕೂತವ್ರೆ. ಓಹೋ ಚೆಂದ ಆಯ್ತಲ್ಲ ಇವತ್ತು, ಏನಪ್ಪ ಮಾಡೋದು ಅಂದ್ಬಿಟ್ಟು ಡ್ರೆಸ್ನು ಚೇಂಜ್ ಮಾಡಿಲ್ಲ. ಫಸ್ಟ್ ಬಂದು ಇವನ್ನೆಲ್ಲ ಇಟ್ಬಿಟ್ಟು ಓಡಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಒಂಚೂರು ಹೊಟ್ಟೆ ಹಸಿತದೆ. ಇಂಜೆಕ್ಷನ್ ಮಾಡಿಸಿದ್ನಲ್ಲ, ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ. ಅನ್ನ ಸಾಂಬಾರು ಮಾಡಿತ್ತು ಬೆಳಿಗ್ಗೆ, ಹೊಲಕ್ಕೆ ಎತ್ಕೊಂಡು ಹೋಗಕ್ಕೆ. ದೋಸೆನೂ ಮಾಡಿತ್ತು, ದೋಸೆನೂ ತಿಂದಿಲ್ಲ, ಅನ್ನ ಸಾಂಬಾರು ತಿನ್ನೋಕ್ಕಾಗಲಿಲ್ಲ. ಇವಾಗ ಅಂಗಡಿಗೆ ಹೋಗಿ ಒಂದು ಮ್ಯಾಗಿ ಪ್ಯಾಕೆಟ್ನಾರು ಎತ್ಕೊಬಂದು ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು ಅಪರೂಪಕ್ಕೆ. ಇನ್ನು ನಾನು ಅಂಗಡಿಗೆ ಹೋದ್ರೆ ಎಲ್ಲಿ ಬಂದ್ಬಿಟ್ಟು ಅಂತ ಭಯ. ಅಂಗಡಿಗೆ ಹೋಯ್ತು ಅಂದರೆ ವೆಯ್ಟ್ ಮಾಡ್ತಿರ್ತೇವೆ, ಓ ಯಾರು ಇರಲ್ಲ ಒಟ್ಟಾಗನ ಒಳಗಡೆಗೆ ಅಂತ. ಅಲ್ಲಿ ಅಂಗಡಿಲಿ ಹೋಗಿ ಸಿಗ್ತೀನಿ ಬನ್ನಿ. ಇಲ್ಲಿ ದಾರಿಗುಂಟ ವೀಡಿಯೋ ಮಾಡ್ಕೊಂಡ್ರೆ ನಮ್ಮೂರಲ್ಲಿ ಜನಗಳಂತ ಕೇಳ್ಬೇಕಾ ಅನ್ಕೊಂಡು ನೋಡ್ತಾರೆ ಬಾಯಿ ಬಿಟ್ಕೊಂಡು. ಏನಪ್ಪ ಹಬ್ಬ ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಹೋಯ್ತವನೆ ಅಂತ. ಇವಾಗಲೇ ಆಲ್ರೆಡಿ ಏನಾದ್ರು ನೋಡ್ತಾವ್ರೆ. ನಾನು ಫೋನ್ ಇಟ್ಕೊಂಡು ಮಾತಾಡ್ಕೊಂಬಂದ್ರೆ ಒಂಥರ ಆಶ್ಚರ್ಯ ಜನಗಳಿಗೆ. ಏನಪ್ಪ ಒಬ್ಬೊಬ್ಬಳೆ ದಾರಿಗುಂಟ ಮಾತಾಡ್ಕೊಂಡು ಹೋಯ್ತಾವಳಲ್ಲ ಅಂತಂತಾರೆ. ಒಂದು ಅರ್ಧ ತೆಗಿತೀನಿ ಅಂಗಡಿ, ಮತ್ತೆ ಹಾಕೋಕ್ಕಾಗಲ್ಲ ಅಂತ. ಒಂದು ಮ್ಯಾಗಿ ಪ್ಯಾಕೆಟು ಒಂದು ಹಾಲು ಎತ್ಕೊಂಡೋಗಿ ಫಸ್ಟು ಸ್ಟ್ರಾಂಗಾಗಿ ಟೀ ಕುಡ್ಕೊಂಡು ನಾವು ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ತಾನೇ ನನಗೆ ಕೆಲಸ ಮಾಡೋಕ್ಕೆ ಎನರ್ಜಿ. ಡೇಟು 16, ಸ್ವಲ್ಪ ಡೇಟ್ ಚೆಕ್ ಮಾಡ್ಕೊತೀನಿ ಯಾವತ್ತಂತ. ಏ 4 ಪ್ಯಾಕೆಟ್ ತಿಂತಲ್ಲ ಅನ್ಕೊಬೇಡಿ. ಇದು ಚಿಕ್ಕ ಪ್ಯಾಕೆಟು, 5 ಪ್ಯಾಕೆಟು, ಸಾರಿ 5 ರೂಪಾಯಿದು ಒಂದು 4 ಪ್ಯಾಕೆಟು. ಫಸ್ಟು ಸ್ಟ್ರಾಂಗ್ ಕ್ಲೀನ್ ಮಾಡಿಕೊಂಡು ತಿಂದುಬಿಟ್ಟು ಮನೆ ಕ್ಲೀನ್ ಮಾಡೋಣ ಬನ್ನಿ, ಓಕೆನಾ? ಅಯ್ಯಯ್ಯೋ ಬಗ್ಗಕ್ಕೆ ಹೋಯ್ತಲ್ವಲ್ಲಪ್ಪ. ದಾರಿಲೆಲ್ಲ ಮಾತಾಡಲ್ಲ, ನನಗೆ ಹೋಗಿ ಸಿಗ್ತೀನಿ. ನಾನು ಅಲ್ಲಿ ಕ್ಲೋಸ್ ಮಾಡೋದ್ನಲ್ಲ, ಅದು ನಮ್ಮ ಅಂಗಡಿ, ಇದು ನಮ್ಮ ಮನೆ. ಹೊರಗಡೆ ಕಂಬ ಕಾಣಿಸ್ತದಲ್ಲ, ಅದು 1 ನಿಮಿಷ ನಮ್ಮ ಮನೆಗೂ ಅಂಗಡಿಗೂ. ನಮ್ಮ ಮನೆಯವ್ರು ನಗರಕ್ಕೆ ಹೋಗೋರಲ್ಲ, ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಇವಾಗ ನಾನು ತೆಗಿತಾ ಇದ್ದೆ, ಬಟ್ ಸ್ವಲ್ಪ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಇನ್ನೆಲ್ಲಿ ಮನೆಗೆ ಬಂದಾಯಿತು. ಬ್ಯಾಕ್ ಪೇಯ್ನ್ ಇರೋದ್ರಿಂದ
ಪಾತ್ರೆಗಳು ಬೆಳಗಿಲ್ಲ, ಪಾತ್ರೆ ಬೆಳಗಬೇಕು. ನಾನಿವತ್ತು ಅಂಗಡೀಲಿ ಇರ್ತಾಯಿದ್ದೆ, ಅವರು ನಗರಕ್ಕೆ ಹೋಗಿತ್ತಲ್ಲ ನೋಡ್ಕೋಬೋದಾಗಿತ್ತು. ನಾನು ಇವಾಗಲೇ 12:45, ನಾನು ಇದೆಲ್ಲ ಮಾಡೋ ಗಂಟೆ 2 ಗಂಟೆ, ಇದೆಲ್ಲ ಕ್ಲೀನ್ ಮಾಡಿ ತಿನ್ನೋ ತನಕ 2 ಗಂಟೆ ಆಗ್ಬಿಡುತ್ತೆ. ನನ್ನ ಮಗಳೇ ಬಂದುಬಿಡ್ತಾಳೆ. ಇನ್ನು ಅವಳು ನೋಡ್ಕೋಬೇಕಲ್ಲ, ಅಂಗಡಿಗೆ ಹೋದ್ರೆ ಅವಳು ಮೇಂಟೈನ್ ಮಾಡೋಕ್ಕಾಗಲ್ಲ, ಅವಳು ಮಲಗಿಸ್ಬೇಕು. ಅಂಗಡಿ ಅಷ್ಟೊತ್ತು ತನಕ ನಮ್ಮ ಮನೆಯವರೇ ಬರ್ತಾರಲ್ಲ, ಅವರೇ ಓಪನ್ ಮಾಡ್ತಾರೆ. ಇವಾಗ ಮಧ್ಯಾಹ್ನ ಅಲ್ವಾ, ಅದರಿಂದ ಕ್ಲೋಸ್ ಮಾಡಿದ್ದೀವಿ. ಟ್ಯಾಬ್ಲೆಟ್ ಬೇರೆ ಕೊಟ್ಟಳೆ, ನೋಡ್ತೀನಿ ರೀ. ಆಫ್ಟರ್ ಫುಡ್ ಬಿಫೋರ್ ಫುಡ್ ಅಂತ ಗೊತ್ತಿಲ್ಲ. ಬಿಫೋರ್ ಫುಡ್ ನೈಟು ಮಾರ್ನಿಂಗು, ಇವಾಗ ಏನು ತಗೊಳಗಿಲ್ಲ. ಒಂದು ಆಫ್ಟರ್ ಫುಡ್, ಒಂದು ಬಿಫೋರ್ ಫುಡ್ಡು, ನೈಟು ಮಾರ್ನಿಂಗು. ಇವಾಗೇನು ನುಂಗಂಗಿಲ್ಲ. ಫಸ್ಟು ಅಜ್ಜನೂ ಮಡ್ಗಕ್ಕೈತೆ ಅಲ್ಲಿ ಈಗ ಗಲೀಜ್ಲಿ. ನಾನೆಲ್ಲ ಮಾಡಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ಬಾಯ್. ಮಾಡ್ಕೊಬಂದೆ ಗೈಸ್, ಮ್ಯಾಗಿ, ಟೀ ಸುರಿದೇ ಹೋಯ್ತೆ ತೋರ್ಸೋಕೋದ್ರೆ. ಏನು ಗೊತ್ತಾ, ನಾನು ನಾಳೆಯಿಂದ ಧನುರ್ಮಾಸ ಮಾಡ್ತೀನಿ. ಅದು ಡೇ 1 ವೀಡಿಯೋ ಮಾಡ್ತೀನಿ ಆಯಿತಾ. ನಾಳೆ ನಂದು ಡೇ ಹೆಂಗಿರುತ್ತೆ ಫುಲ್ ಕಂಟಿನ್ಯೂ. ಆವಾಗ ಮತ್ತೆ ಬಂದ ಅಂತ ನೋಡಿದೆ. ಆವಾಗಿನ ಕಾಲದಲ್ಲಿ ಧನುರ್ಮಾಸ ಟೈಮಲ್ಲಿ ಏನು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ಪೂಜೆ ಮಾಡಿದ್ರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಆಗಿನ ಕಾಲದಿಂದ ಅದನ್ನ ಮಾಡ್ಕೊಂಡು ಬರ್ತಾಯಿದ್ರು. ಬಟ್ ಇವಾಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ 23 ಡೇಸು ಹಾರ್ಟ್ ಚಾಲೆಂಜ್ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, 23 ದಿನದ ಚಾಲೆಂಜ್ ತೊಗೋತೀನಿ ಅಂತ ಮಾಡ್ತಾರೆ. ಆದರೆ ಅದನ್ನು ಯಾವಾಗಂದರೆ ಅವಾಗ ಮಾಡೋದಲ್ಲ. ಧನುರ್ಮಾಸದ ಟೈಮಲ್ಲಿ ಆವಾಗಿನ ಕಾಲದಲ್ಲಿ ಅದನ್ನು ಮಾಡ್ತಾಯಿದ್ರು. ಏನಾರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಾಗ ನಮಗೆ ಅದು ಏನೋ ಅದೇ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದದಿರ್ಬೋದು, ಪೂಜೆ ಪುನಸ್ಕಾರ ಮಾಡೋದು ಇರ್ಬೋದು, ಏನಾದ್ರು ಕೇಳ್ಕೊಂಡದ್ದು ನೆರವೇರುತ್ತೆ, ಆಮೇಲೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಅಂತಿದ್ರು. ಅದಕ್ಕೋಸ್ಕರ ಆವಾಗಿನ ಕಾಲದಲ್ಲಿ ಮಾಡ್ತಿದ್ರು. ಇವಾಗ ಏನಾಗಿದೆ ಅಂದರೆ ಯಾವಾಗಂದ್ರೆ ಅವಾಗ ಮಾಡೋದಲ್ಲ. 23 ದಿನ ಚಾಲೆಂಜ್ ತಗೋತೀನಿ, 23 ದಿನ ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಡೈಲಿ ಆರ್ಡ್ರಿಂಗ್ ಕೊಡ್ತೀನಿ, ಡಯಟ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ ಅಂತ ಯಾವಾಗಂದ್ರೆ ಅವಾಗ ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ. ಈ ಧನುರ್ಮಾಸದ ಟೈಮಲ್ಲಿ ನೀವೇನು ಅಂದ್ಕೊಂಡಿರ್ತೀರ, ಅದು ಬೆಳಗ್ಗೆ ಬೇಗ ಎದ್ದಬೇಕು ಅಂತನೋರು ಇರ್ತೀರ, ಡಯಟ್ ಮಾಡಬೇಕು ಅನ್ನೋರು ಇರ್ತೀರ. ನೀವೇನು ಅಂದ್ಕೋಬೇಕು ಅದನ್ನು ಈ 23 ದಿನದಲ್ಲಿ ನೀವು ಮಾಡಿದಾಗ ಅದು ಸಕ್ಸಸ್ ಸಿಗುತ್ತೆ ಅನ್ನೋದೊಂದು ನಂಬಿಕೆ. ಅದಕ್ಕೆ ಹಳೆ ಕಾಲದಲ್ಲೆಲ್ಲ ಈ ಟೈಮಲ್ಲಿ ಪೂಜೆಗಳನ್ನು ಮಾಡ್ತಾಯಿದ್ರು. ಅದಕ್ಕೆ ನಾನು ಈ ಸತಿ ಟ್ರೈ ಮಾಡೋಣ ಅಂತ ಹೋದ ವರ್ಷ ಲಾಸ್ಟ್ ಇಯರ್ ಮಾಡ್ತಿದ್ದೆ. ಬಟ್ ಹೆಂಗೆ ಅಂದರೆ ಬರೀ ಸೋಮವಾರ ಶುಕ್ರವಾರ ಮಾತ್ರ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಈ ಸತಿ ಫುಲ್ 1 ತಿಂಗಳು ಪೂರ್ತಿ ಮಾಡೋಣ ಅಂತ ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ನಾವು ಈ ಟೈಮಲ್ಲಿ ಅಂದರೆ ನಾವು ಏನು ಅಭ್ಯಾಸ ಇವಾಗ ನೀವು ಅಬ್ಸರ್ವ್ ಮಾಡಿ, 1-2 ದಿನ ಎಲ್ಲರೂ ಹೋಗ್ಬೇಕು ಅಂದ್ಬಿಟ್ಟು ನಾವು ಅರ್ಜೆಂಟಿಗೆ 8 ಗಂಟೆಗೆ ಎದ್ದವರು 6 ಗಂಟೆಗೆ ಎದ್ದಿದ್ದರೆ ತಿರ್ಗಿ ನೆಕ್ಸ್ಟ್ ಡೇಗೆ ನಮ್ಗೆ 6 ಗಂಟೆಗೆ ಕರೆಕ್ಟಾಗಿ ಎಚ್ಚರ ಆಗಿರುತ್ತೆ. ಅಲಾರಾಮ್ ಕೊಟ್ಟರು ಕೊಡಲಿಲ್ಲ ಅಂದ್ರೂ 6 ಗಂಟೆಗೆ ಎಚ್ಚರ ಆಗುತ್ತೆ. ಅಥವಾ ಈಗ ಮಧ್ಯಾಹ್ನ 1 ದಿನ ಮಲಗಿರಿ, 3 ಗಂಟೆ ಮಲ್ಕೊಬಿಡಿ, ತಿರ್ಗಿ ನೆಕ್ಸ್ಟ್ ಡೇಗೆ 3 ಗಂಟೆ ಬೇರೆ ಏನೇ ಕೆಲಸ ಮಾಡ್ತೀರಿ ನಮಗೆ ನಿದ್ದೆ ಎಳಿತಾ ಇರುತ್ತೆ ಅಲ್ವಾ? ಅಬ್ಸರ್ವ್ ಮಾಡಿದರೆ ಅಲ್ವಾ ಗೊತ್ತಿಲ್ಲ. ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದಿನ ಏನಾರು ಬೇಗ ಎದ್ದರೆ ಅದೇ ಕಂಟಿನ್ಯೂ ಆಯ್ತಿರುತ್ತೆ. ಅಥವಾ ಒಂದಿನ ಲೇಟಾಗಿ ಎದ್ದು 9 ಗಂಟೆ 8 ಗಂಟೆಗೆ ಅಭ್ಯಾಸ ಮಾಡ್ಕೊತಂದರೆ ನೆಕ್ಸ್ಟ್ ಡೇಗೆ ನಮಗೆ ಬೇಗ ಎದ್ದೇಳೋಕ್ಕಾಗಲ್ಲ. 9 ಗಂಟೆಗೆ ಎದ್ದಬೇಕು ಅಂತ ಅದು ಬಂದ್ಬಿಟ್ಟಿರುತ್ತೆ ಮೈಂಡಿಗೆ. ಆದ್ದರಿಂದ ಬೇಗ ಎದ್ದದ್ದು ಅಭ್ಯಾಸ ಅಂದರೆ ನನಗೆ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಇವಾಗ ನಾನು ಸದ್ಯಕ್ಕೆ ಯೂಟ್ಯೂಬು ಸ್ಟಾರ್ಟ್ ಮಾಡಿದಾಗಿಂದ 8 ಗಂಟೆಗೆ ಎತ್ತಿದವಳು ಇವಾಗ 6:30 7 ಗಂಟೆಗೆಲ್ಲ ಎಚ್ಚರ ಆಗ್ಬಿಡುತ್ತೆ. ಅದು ಸದ್ಯಕ್ಕೆ ದೇವ್ರ ದಯದಿಂದ ಅದೇ ಸ್ವಲ್ಪ ಕಂಟಿನ್ಯೂ ಮಾಡಬೇಕು ಅಂತ 6:15ಗೆ ಎತ್ತವರೆಲ್ಲ ಅದನ್ನೇ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ. ಆಮೇಲೆ ಸ್ವಲ್ಪ ಇದು ಮಾಡಬೇಕು, ಬೇಗ ಎದ್ದಬೇಕು. ಮತ್ತು ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಕಡಿಮೆ ಮಾಡೋದು, ಯಾವಾಗೋ ರೇರು ನಾನು ಮಲ್ಕೊಳ್ಳೋದು, ಜಾಸ್ತಿ ನಿದ್ದೆ ಮಾಡಲ್ಲ. ಸೊ ಅದೇ ಬೆಳಗ್ಗೆ ಬೇಗ ಎದ್ದಬೇಕು ಅನ್ನೋದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಳ್ಳೊಳ್ಳೆ ಅಭ್ಯಾಸಗಳನ್ನು ನಾನು ಅಳವಡಿಸ್ಕೊಳ್ಳೋಣ ಅಂತಂತ. ಅಂದರೆ ಸೋಂಬೇರಿ ಅಂದರೆ ಅಷ್ಟು ಸೋಂಬೇರಿ ಅಲ್ಲ, ಸ್ವಲ್ಪ ಆಚೆ ಈಚೆ ಆಗುತ್ತಲ್ಲ. ಅಟ್ಲೀಸ್ಟು ಈ ಧನುರ್ಮಾಸದ ಪೂಜೆಯಿಂದಾದರೂ ನನ್ನ ಲೈಫಲ್ಲೂ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆ ಮಾಡೋಣ ಅಂತಿದ್ದೀನಿ. ಬೆಳಗ್ಗೆ ಎದ್ದಕ್ಕಾಗುತ್ತೋ ಇಲ್ವೋ, ಪೂಜೆಗೆ ಹೋಗ್ತೀನೋ ದೇವಸ್ಥಾನಕ್ಕೆ ಇಲ್ವೋ ಗೊತ್ತಿಲ್ಲ, ಬಟ್ ವೀಡಿಯೋ ಮಾಡ್ತೀನಿ ಮಾಡೋಣ ಅಂತಂತ. ನೀವು ಯಾರು ಮಾಡಿಲ್ಲ ಅಂದರೆ ಇವತ್ತು ಮಿಸ್ ಆಗಿದ್ರೆ ಏನು ತೊಂದರೆ ಇಲ್ಲ, ನಾಳೆ ಮಾಡಿ. ನನಗೆ ಬ್ಯಾಕ್ ಪೇನ್ ಇದ್ದಿದ್ದರಿಂದ ಬೆಳಗ್ಗೆ ನಾನು ಹೋಗಲಿಲ್ಲ, ಬಟ್ ನಾಳೆ ಹೋಗ್ತೀನಿ. ನೀವು ಯಾರು ಪೂಜೆ ಮಾಡಬೇಕು ಅನ್ನೋರು ಯಾರು ಇದ್ದರೆ ಈ 23 ದಿನ ಚಾಲೆಂಜ್ ಆಗಿ ತಗೊಂಡು ಮಾಡಿ, ಅಟ್ಲೀಸ್ಟು ಏನಾದ್ರು ಹೆಲ್ಪ್ ಆಗ್ಬೋದು.
ಬೇಗ ಎದ್ದಬೇಕು ಅನ್ನೋರು ಬೇಗ ಎದ್ದು ಅದು ಅಭ್ಯಾಸ ಆಗುತ್ತೆ ಆಟೋಮೆಟಿಕ್. ಡೈಲಿ ಎಚ್ಚರ ಆಯ್ತಿದ್ದಂಗೆ ಅದು ಬಂದುಬಿಡುತ್ತೆ. ಓಕೆನಾ. ಯಾರೆಲ್ಲ ಮಾಡಿಲ್ಲ ಮಾಡಬೇಕು ಅನ್ಕೋತೀರಾ ಅಂದರೆ ನಾರ್ಮಲ್ ಡೇಸಲ್ಲಿ ಮಾಡೋಕ್ಕಿಂತ ಈ ಟೈಮಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ ಅಂತ ಅಷ್ಟೇ. ಓಕೆನಾ. ನಾಳೆ ನಾನು ದೇವಸ್ಥಾನಕ್ಕೆ ಹೋದ ವೀಡಿಯೋ ಎಲ್ಲ ಮಾಡ್ತೀನಿ. ಫಸ್ಟು ಎತ್ತಿಲ್ವ ಅಂತ ಗೊತ್ತಿಲ್ಲ. ಫಸ್ಟ್ ಎದ್ದು ಹೋಯ್ತೀನ ಅಂತ ಆಮೇಲೆ ನೋಡಿಬಿಟ್ಟು ವೀಡಿಯೋ ಮಾಡ್ತೀನಿ. ಓಕೆನಾ. ಫಸ್ಟಿಗೆ ನಂಗೆ ಮ್ಯಾಗಿ ಟೀ ಎಲ್ಲ ಆರೋಯ್ತದೆ, ಬಿಸಿ ಬಿಸಿ ತಿನ್ಕೋತೀನಿ. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಫೈನಲಿ ಊಟ ಎಲ್ಲ ಮಾಡ್ಕೊಂಡು ಒಂದು ರೌಂಡ್ ಕಸ ಎಲ್ಲ ಗುಡಿಸ್ದೆ. ಎಲ್ಲ ಕ್ಲೀನ್ ಆಯಿತು. ಇಲ್ಲಿ ಅಡುಗೆ ಮಾಡಿರೋ ಪಾತ್ರೆಲ್ಲ ತಗೊಂಡೋಗಿ ಬೆಳಗ್ಗೆ ತಪ್ಪಗೆ ಇಟ್ಬಿಟ್ಟಿನಿ, ಒಟ್ಟಿಗೆ ಬೆಳಿಕಬಿಡು ಅಂದ್ಬಿಟ್ಟು. ಎಲ್ಲ ನೀಟಾಗಿ ತರಕಾರಿ ಎಲ್ಲ ತಿಂದ್ಬಿಟ್ಟಿದ್ವಲ್ಲ, ಎಲ್ಲನೂ ಕ್ಲೀನ್ ಮಾಡಿ ಸುರಿದು ತಗಿನ ವೇಸ್ಟ್ ಇನ್ನು ಅದೆಲ್ಲವೇ ಇಲ್ಲಿದ್ದ ಪಾತ್ರೆನೆಲ್ಲ ಬೆಳಗ್ಗೆ ಹಾಕ್ಬಿಟ್ಟಿನಿ. ಯಾಕಂದ್ರೆ ಅವೆಲ್ಲ ಎತ್ತಿ ಇಟ್ಬಿಟ್ಟಿದ್ವಲ್ಲ ಗಲೀಜಿರುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಹಾಕ್ತೆ. ನೀಟಾಗಿ ಕಸ ಗುಡಿಸಿ ಇಷ್ಟೊತ್ತಾಯ್ತು ಕ್ಲೀನ್ ಮಾಡೋ ತನಕ. ಇನ್ನು ಈಚು ಕ್ಲೀನ್ ಮಾಡಿದೆ. ಬೆಳಗದು ಒಂದು ರಾಶಿ ಗುಡ್ಡಾಕಿನಿ. 2 ಕಾಲು ನನ್ನ ಮಗಳು ಬರೋ ತನಕ ಬೆಳಗ್ಗೆ ಬಿಡೋ ಅಂದ್ಕೊಂಡು ಇನ್ನು ಪಾತ್ರೆ ತೊಳೆ ಗಂಟೆ ಬೆಳಗ್ಗೆ ಬಂದುಬಿಟ್ರೆ ಕಷ್ಟ. ನೋಡಿ ಇಷ್ಟಿದ್ದು ಪಾತ್ರೆ. ನಾವು ತಿಂಡಿ ಊಟ ಮಾಡೋದು ಕಪಿಗಳು ತಿಂದಿರೋವು ಎಲ್ಲ ಮಿಕ್ಸ್ ಮಾಡಿ ಇಟ್ಟೀನಿ. ಅವು ಬರೋ ತನಕ ತೊಳೆದಿಟ್ಬಿಟ್ಟು ಸ್ವಲ್ಪ ಸಮಾಧಾನ, ಅವಳು ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಟೈಮು 2:15. ಇವಾಗ ಬರಬೇಕಾಯ್ತು, ಇಷ್ಟೊತ್ತಿಗೆ ಇನ್ನೂ ಬಂದಿಲ್ಲ. ಈಚು ಎಲ್ಲ ಕ್ಲೀನ್ ಮಾಡಿದೆ. ಒಂದು ರೇಂಜಿಗೆ ಸ್ವಲ್ಪ ನೋಡ್ಬೋದು ಆಗ್ಲೇಗಿಂತ. ಇಲ್ಲಿಗೆ ಬರಬೇಕಾಗಿತ್ತು, ಇನ್ನೂ ನನ್ನ ಮಗಳು ಬಂದಿಲ್ಲ. ತಡ್ರಿ ಅವ್ರು ಬರೋ ತನಕ ಪಾತ್ರೆ ತೊಳೆದು ಇಟ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ಬೋದು. ತೊಳೆದ್ಬಿಟ್ಟು ಸಿಗ್ತೀನಿ. ಓಕೆನಾ. ಇಲ್ಲಿ ನೋಡ್ತಿರ್ಬೋದು, ಈ ಮಹಾನುಭಾವಿಗಳೇ ನಮ್ಮ ಮನೆಗೆ ಆಗಮಿಸಿದ್ದವರು ಇಂದು. ಬನ್ನಿ ಬನ್ನಿ ಬನ್ನಿ, ನಿಮ್ಮನ್ನ ಕಾಣಿ ಅಂತಿದ್ದಿ. ಓ, ನನ್ನ ಗಂಡ ಈಗ ಬಂದರು, ನಮ್ಮ ಮನೆಯವರು. ಅಲ್ಲಿಂದ ಸ್ಮೈಲ್ ಕೊಡ್ತಾ ಅದು. ಇವತ್ತು ಕಪಿಗಳ ಅವಳಿ. ಬರೋ ಗಂಟೆ ಎಲ್ಲ ಮನೆ ಒಳಕಿಳಿಗೆ ಎಲ್ಲ ಗಲೀಜು ಮಾಡಾಕ್ಬಿಟ್ಟಿತ್ತು. ಏನಿತ್ತು? ಇವತ್ತು ಸನ್ಮಾನ ಮಾಡಿದ್ರಾ? ಅಲ್ಗೋಗಿದೆ. ಊಟ ಮಾಡುವ ಇವತ್ತು ನಾ ಹಾಸ್ಪಿಟ್ಲಿಂದ ಬರೋ ಗಂಟ ಎಲ್ಲನೂ ಗಲೀಜು ಮಾಡಿ ಅಕ್ಕಿ ಪಕ್ಕಿ ಎಲ್ಲ ಸುರಿದು. ಎಲ್ಲೇ ನೀವು ಬಂದ ಕಪ್ಗಳಿತ್ತಾ? ಇವೊಂದು ನಮ್ಮ ಮನೆಯವ್ರು ಯಾವುದೋ ನಗರದ ಫಂಕ್ಷನ್ಗೆ ಹೋಗಿರಂತೆ, ಯಾವುದೋ ಅಂಗಡಿ ಓಪನ್ನು. ಅಪ್ಪಪ್ಪ ದೇವ್ರೆ. ಅವರು ಶಾಲೆಗಿರ ಎಲ್ಲ ಹಾಕಿ ಸ್ವೀಟ್ ಬಾಕ್ಸ್ ಕೊಟ್ಟು ಕಳಿಸೋರೆ. ಶಿವ ಎಲ್ಲಿಗೋರು ಇದೊಂದು ಹಾರ, ಇದು ಶಾಲು. ನಮ್ಮಲ್ಲಿ ಒಂದು ಅಂಗಡಿನೇ ಓಪನ್ ಮಾಡ್ಬೋದು ಗೈಸ್. ನನ್ನ ಗಂಡಂಗೆ ಹಾಕಿರೋ ಈ ಶಾಲುಗಳನ್ನು ಹಾರನೂ ಸೇರಿಸಿದ್ರೆ ಒಂದು ಅಂಗಡಿ, ಹೊಸ ಅಂಗಡಿ ಓಪನ್ ಮಾಡ್ಬೋದು. ಯಾರು ತಗೊಳಗಿರೋ ತಗೊಳ್ಳಿ. ಸುಮ್ಮನೆ ಜೋಕ್ ಮಾಡಿದೆ. ನೋಡ್ತಿರ್ಬೋದು, ಇವರು ಜಾಸ್ತಿ ಫ್ರೆಂಡ್ಸ್ ಸರ್ಕಲ್ ಇರೋದ್ರಿಂದ ಯಾವುದೇ ಫಂಕ್ಷನ್ ಓಪನಿಂಗ್ ಇರ್ಬೋದು ಅಥವಾ ಯಾವುದಾದ್ರು ಮದುವೆಗಳಿಗೆ ಏನಾದರೂ ಫಂಕ್ಷನ್ ಸಮಾರಂಭಗಳು ಹೋದಾಗ ಇದಂತೂ ಮಿಸ್ಸೇ ಮಾಡಲ್ಲ. ಅದು ಕೊಟ್ಟು ನಾನು ಇಸ್ಕೊಂಡು ಬೋರ್ ಆಗೋಗಿ ಸುಮ್ಮನೆ ಗುಡ್ಡೆ ಹಾಕಿನ ಒಂದು ಕವರ್ ಕಟ್ಟಿ ಅದಕ್ಕೆ ಸುಮ್ಮನೆ ಜೋಕ್ ಮಾಡಿದ್ದು ಅಂಗಡಿ ಓಪನ್ ಮಾಡ್ಬೋದು ಅಂತ. ಸ್ವೀಟ್ ಬಾಕ್ಸ್ ಕೊಟ್ಟು ಕಳಿಸೋರೆ. ಅದು ಮೊಬೈಲ್ ಅಂಗಡಿ ಓಪನ್ ಅಂತೆ. ಪೈನಾಪಲ್ ಫ್ಲೇವರು. ಏನಿದು? ಸೋನ್ ಪಾಪಡಿ. ಬೆಳಿಗ್ಗೆ ನೋಡಿ ಇಷ್ಟು ಪಾತ್ರೆಗಳು. ಒಂದು ವಾರ ಆಗಿದ್ದಾನೆ ಬೆಳಿಗ್ಗೆ ಅನ್ಬೇಕು, ಬಟ್ ಇದು ಬೆಳಿಗ್ಗೆಯಿಂದ ಬೆಳಗಿಲ್ಲ ಅಷ್ಟೇ. ಇದೆಲ್ಲ ಸೋರ್ಲಿ ಅಂತ ಇಟ್ಟಿದ್ದೀನಿ. ಆಮೇಲೆ ಡ್ರೈ ಆದಮೇಲೆ ತಗೊಂಡೋಗಿ ಸ್ಟ್ಯಾಂಡಿಗೆ ಜೋಡಿಸ್ಬೇಕು. ಇನ್ನೊಂದು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿ ಉಜ್ಜಿ ಕ್ಲೀನ್ ಮಾಡಿಬಿಟ್ಟು ಸದ್ಯಕ್ಕೆ ನನ್ನ ಮಗ ಇನ್ನೂ 2 ಗಂಟೆಗೆ ಬರಬೇಕಾಗಿತ್ತು ಪಾಪ. 2:15 ಇನ್ನೂ ಬಂದೇ ಇಲ್ಲ ಅವಳು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ರೀ. ಓ, ಬಂದ್ಬಿಡ್ತಾ ಬಂಗಾರಿ. ಈಗ ಥರ ಅಂದಿಕನ್ ಮುದ್ದು ಇನ್ನೂ ಬಂದೇ ಇಲ್ವಲ್ಲ ಜಾನು ಅಂತ. ಟೊಪ್ಪಿ ಎಲ್ಲಕ್ಕಂದ ಟೊಪ್ಪಿ ಏನು ಮಾಡ್ದೆ ಟೊಪ್ಪಿನ? ಸ್ಕೂಲೇ ಇಟ್ಬಿಟ್ಟಾನು. ಕೆಳಗಡೆ ಉಳ್ಳಿರಿ ಬಿದ್ಕೊಂಡೋದು ಚಿನ್ಮಾ.
ನೀ ಆಗಲೇ ಸ್ಕೂಲ್ಗೆ ಹೋಗಿದ್ದಾಗ ಕೋತಿಗಳೆಲ್ಲ ಬಂದಿತ್ತು ಕನ್ಕಂದ ಮನ ಒಳಗಡೆ ಎಲ್ಲ ಗಲೀಜು ಮಾಡಾಕ್ಬಿಟ್ಟಿತ್ತು. ಕ್ಯಾಟ್ ಸುಮ್ಮನೆ ಅದೇನು ಮಾಡೋದು ನಾನೇ ಹಂಚ್ಕೊಂಡಿಲ್ಲ ಇದೆಲ್ಲ ಕನ್ಕಂದ. ಕೋತಿಗಳು ಮಂಕಿ ಬಂದಿತ್ತು ಮನ ಒಳಗೆ ಹಂಚೆಲ್ಲ ಎತ್ತಾಕ್ಬಿಟ್ಟು ಅಡುಗೆ ಮನೇಲಿ ಎಲ್ಲ ಗಲೀಜು ಮಾಡ್ಬಿಟ್ಟಿತ್ತು ಕಣ್ಕಂದ. ನೀ ಯಾಕೆ ಶಾಕಲ್ಲಿ ನೋಡ್ತಾ ಇದೀಯ ಅಂತ. ಅಯ್ಯೋ ನನ್ನ ಮಗ ಶಾಕ್ಲಿ ಬಾಟ್ಲಿ ಇಟ್ಬಿಟ್ಟು ಬಾ ಚಪ್ಪಲಿ ಬಿಚ್ಚಾಕ್ಬಿಟ್ಟು ಒಳಕ್ಕೆ ಹೋಗ್ಬೇಕು. ಸ್ವೀಟ್ ಕಣ್ಮುದ್ದೆ ಪಾಪ ತಂದಿದ್ದು ಇವಾಗ ತಾನೇ ಬಂತು. ಪಾಪ ನಗರಕ್ಕೆ ಹೋಗಿದ್ದು. ಚಿನ್ನಮ್ಮ ಕೊಟ್ಬಿಡು ಸ್ವೀಟ್ ನಾನು ಬಂಗಾರಿ ಕೊಟ್ಬಿಡು ಅಂತು. ತಿನ್ನು ಬಿಚ್ಕೊಡ್ತೀನಿ. ಫಸ್ಟು ಬಟ್ಟೆ ಚೇಂಜ್ ಮಾಡಬೇಕು. ಜೊಟ್ಟನೆಲ್ಲ ಹಾಕಿ ಬಿಚ್ಕೊ ಬಂದಿದೆ. ಯಾರೋ ಬಿಚ್ಚಾಕೋದು ಆ ಥರ ಜೊಟ್ಟನೆ ಹಾಕಂದ್ರೆ ಅಳಿಸ್ಕೊ ಬಂದಿದೆ. ಟೊಪ್ಪೆಯಲ್ಲಿಟ್ಟ ಸರಿ ಸ್ಕೂಲೇ ಇಟ್ಬಿಟ್ಟು ಬಂದೆ. ನಿನಗೆ ನೆನಪಿರಲ್ವಾ? ಆ ಕಳಿಸಿದ್ನ ಜೋಪಾನಾಗಿ ಮನೆಗೆ ತಗೊಬರ್ಬೇಕು ಅಂತ ಗೊತ್ತು. ಅದಕ್ಕೆ ನಿನ್ನ ಬೆಳಗ್ಗೆ ಹಾಕೊಂಡು ಹೋಗ್ಬೇಡ ಅನ್ನೋದು. ಯಾತಿಗೆ ಹಾಕೊಂಡೋದೆ? ಈಗ ತಾನೇ ಕಂದ ಇನ್ನೂ ಚಿನ್ಮ ಬಂದೇ ಇಲ್ಲ ಅಂತ 2:45 ಆಯಿತು ಅಂದೆ. ಅಷ್ಟು ಬೇಗ ನೀವು ಬಂದೇ ಬಿಟ್ಟಿದೆ. ಇಷ್ಟೋ ಗಂಟೆ ಏನು ಮಾಡ್ತೀವಿ? ಸ್ಕೂಲ್ ಏರ್ಸ್ಕೊಂಡಿದ್ರೆ ಮುದ್ದು ವಾವ್ ಮಲಗಿದೆ ಅಲ್ಲಿ. ಸುಳ್ಳು ಇಲ್ಲಿ ಮಲಗಿಸ್ತಾರೆ ಅಮ್ಮ ಅಂದ್ಬಿಟ್ಟು ಮಲಗಿದೆ ಅಂದ್ಬಿಡೋದು. ಒಟ್ಟಿಗೆ ಬಿಡು. ಸಂಜೆ ಮನೆ ಕಳಿಸ್ರಿ. ಇನ್ನೇ 3 ಗಂಟೆ ಆಗೋಯ್ತು. ಈಗ ಮಲಿಕೊಂಡು 6 ಗಂಟೆ ಗಂಟು ಮಲಿಕತ್ತಿದೆ. ನೈಟು 12 ಗಂಟೆ ಆದ್ರೂ ಕತ್ಲಾಗಿಲ್ಲ. ಕತ್ಲಾಗಬೇಕಲ್ಲ ಕಂದ. ಈಗ 3 ಗಂಟೆ ತಾನೇ ಇವಾಗ ಮಲಿಕೊಂಡ್ರ 6 ಗಂಟೆ ಗಂಟು ಮಲಿಕತ್ತಿದೆ. ಆಮೇಲೆ ಏನು ಮಾಡ್ತಿದೆ ಇವಳು? ರಾತ್ರಿ ಮಾಡಿದ್ರೆ 12 ಗಂಟೆ ಆದರೂ ತಕ ಅನ್ಕೊಂಡು ಕುಣಿತಿದೆ. ನಮ್ಮನ್ನು ನಿದ್ದೆ ಮಾಡಲ್ಲ, ನೀನು ನಿದ್ದೆ ಮಾಡಲ್ಲ ತಾನೇ. ಕೊಟ್ಟಿಗೆ ಕುಣಿ ಒಟ್ಟಿಗೆ ಏನು ಮಾಡ್ತೀನಿ ಗೊತ್ತಾ? ರಾತ್ರಿಕ 7 ಗಂಟೆಗೆ ಕಡಿ ಬಿಡ್ತೀನಿ. ನಿನ್ನ ಲಾಲಿಗೆ ಕಳ್ಳಿ ಸರಿನಾ. 7 ಗಂಟೆ ಗಂಟ ಆಟ ಆಡೋಣ ಇಬ್ರು. 7 ಗಂಟೆಗೆ ಊಟ ಮಾಡ್ಕೊಂಡು ಮಲ್ಕೊಂಡು ಫಸ್ಟು ಡ್ರೆಸ್ ಚೇಂಜ್ ಮಾಡು ಸರಿ. ನೋಡ್ರಿ ನೀವು ಬರೋ ಗಂಟ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಕೆಲಸನೆಲ್ಲ ಮಾಡ್ಬಿಟ್ಟು ನಾನು ಇವತ್ತು ಹಾಸ್ಪಿಟ್ಲ್ಗೆ ಹೋಯ್ದಕ್ಕೆ ಬಂದು ಮಗಳೇ ಚುಚ್ಚಿ ಮಾಡಿಸ್ಕೊಂಡು. ನೀ ಎಲ್ಲ ಚಿನ್ಮ ನೀನು ಸ್ಕೂಲ್ಗೆ ಹೋಗಿದ್ದಲ್ಲ ಆಗ ನಾನು ಹಾಸ್ಪಿಟ್ಲ್ಗೆ ಹೋಗಿ ಚುಚ್ಚಿ ಮಾಡಿಸ್ಕೊಂಡ್ಬಂದೆ. ಅಮ್ಮ ಚುಚ್ಚಿ ಮಾಡಿಸ್ಕೊಂಡು ಈ ಕಡೆ ಇಲ್ಗ ಬೆನ್ನು ಆಯ್ತಿತ್ತಲ್ಲ ಡಾಕ್ಟ್ರು ಪೀಂಕ್ ಅಂತ ಚುಚ್ಚಿದ್ರು. ಇಲ್ಗ ಪೀಂಕ್ ಅಂತ ಚುಚ್ಚಿದ್ರು. ತಾಳ್ಬಡಿ ಕಡೆ ನಿನ್ನ ಹಾಸ್ಪಿಟ್ಲು ಚಿನ್ಮ ಹಾಸ್ಪಿಟ್ಲಿಗೆ ಹೋಗಿದ್ದಿ. ನೀವು ಹೋಯ್ತಿದ್ದೆ ಅಲ್ಲ ಹಾಸ್ಪಿಟ್ಲು ಚಿನ್ಮ ಹಾಸ್ಪಿಟ್ಲು ಅಲ್ಲಿಗೆ ಹೋಗಿದ್ದು ಬಂದು ಒಂದು ಚುಚ್ಚಿಸ್ಕೊಂಡು ಬಂದು ಅಪ್ಪಾಯಿ ಅಂದ್ಬಿಟ್ಟು ತೀಡ್ಕೊಂಡು ಉಜ್ಕೊಂಡು ಅಮ್ಮ ನೋಯ್ತಾ ಇದಲ್ಲಪ್ಪ ಅನ್ಕೊ ಬಂದು. ನೀನು ನೋಡಲಿಲ್ಲ ಬರಾಗ ಚಿನ್ಮ ನಾನು ಬಾಯ್ ಮಾಡಿದೆ. ಸ್ಕೂಲಿಗೆ ನೀರನ್ನೇ ಇಲ್ಲ ಒಳಗಡೆ ಆಗಿದ್ದೆ ನೀನು. ನಾ ಬರ್ಬೇಕಾರೆ ಕೂಗ್ದಿ ಕಡೆ ನಿನ್ನ ಕೇಳಿಸ್ನಿಲ್ಲ ಬಿಡು. ಊಟ ಮಾಡ್ತಿದ್ದೆ ನನಗದ ನೀನಾಗ. ಹೌದಾ ಪಾಪು ಸರಿ ಮುದ್ದು ಓಡಿಸ್ನಿಲ್ಲ ಕಿವಿ ನೀವು. ಅದು ಸೋಂಪಾಪುಡಿ ಕವನಿ ತಿನ್ನಲ್ಲ ಅದನ್ನ ನೋಡಲ್ಲ. ಅದ್ರ ಮೇಲದರ ಚಿತ್ರ ಆ ಥರದ್ದು ಅದು ನೀ ತಿನ್ನಲ್ಲ. ಅದನ್ನ ತಿಂದೆ ಅದನ್ನ ನೋಡು ಮೇಲದಲ್ಲ ಸ್ವೀಟು ಆ ಥರ ಸ್ವೀಟು ಅದು ನೀ ತಿನ್ನಲ್ವಲ್ಲ ಅದನ್ನ ಸೋಂಪಾಪುಡಿ. ಪಪ್ಪಂಗೆ ಕೊಟ್ರಂತ ಕಡೆ ಅಲ್ಲಿ ಅಂಕಲು ಹೋಗಿತ್ತಲ್ಲ ಅಲ್ಲಿ ಅಂಕಲ್ ಕೊಟ್ರಂತ ಪಾಪಂಗೆ ಗಿಫ್ಟ್. ಅದು ಎಲ್ಲಿಗೆ ಹಾಕೊಳ್ಳೋದು ಅದು? ಕತ್ತಿಗೆ ಆಮೇಲೆ ಕಾಲ್ಗೆ ಹಾಕತ್ತಾ ಇದೆಯಲ್ಲೇ. ವಾವ್ ಬ್ಯೂಟಿಫುಲ್. ಬಕಂದ ಬಟ ಬಟ ಚಕ್ಮತ ಬೆನ್ನು ನೋಯ್ತಾ ಇರತ್ತೆ ನಮ್ಗೆ. ಚುಚ್ಚಿ ಮಾಡ್ತೀನಿ ಹಂಗಾರೆ ವಾಸ ಇಲ್ಲ ಕಣ್ಕಂದ ನೋಯ್ತಾ ಇದೆ ಅಮ್ಮಂಗ. ಅದಕ್ಕೆ ಗೊತ್ತಿಲ್ಲ ಆಗಿಲ್ಲ. ಅಮ್ಮನ ತೂಗು ಅಂದ್ಬಾರ್ದು ನೀನೇ ಮಲಿಕೋಬೇಕು ಮಂಚದ ಮೇಲೆ. ಅಮ್ಮ ತೂಗಮ್ಮ ಅಂತಿದೆ. ನನಗೆ ನೋಡಿ ನೋಯ್ತಾ ಇರೋ ಗೊತ್ತಾ? ಅಮ್ಮಂಗ ಆಯಿ ಆಗಿದ್ರು ಅಮ್ಮ ತೂಗಮ್ಮ ಅಂತಿದೆ. ಅಮ್ಮ ಆಯಿ ಆಗಿದ್ರು ಅಮ್ಮಂಗ ನಿನ್ನ ಮಲಿಕೋಬೇಕು ತಾನೆ. ಲಾಲಲ್ಲಿ ಸುಮ್ಮನೆ ತೂಗಿಸ್ಕೊತಿದೆ. ಕಣ್ಣು ಮುಚ್ಕೊಂಡು ಲಾಲಲ್ಲಿ ನಿದ್ದೆ ಮಾಡ್ಬೇಕು. ಒಬ್ಳಿಯ ಹಾಕೋ ಕಾರಣ ಕಣ್ಣಿಗೆ ಹಚ್ಬಿಟ್ಟು ಕವಸ ಅಂತಂದ ನಾನು ನೋಡಲಿಲ್ಲ ಮಗಳು. ಕತ್ರಿ ಬರೋಲ್ಲ ಅಂತ ಬರದೇ ಬಿಟ್ಟಲ್ಲ ಅದ. ಮಾಡ್ಬಿಟ್ಟು
ಕೊಟ್ಟಿ ವಾವ್ ಎಲ್ಲಕಂದ ಅವು ಕಂಡು ಚಾಕದ ಎಲ್ಲಿ ನಿಂಗೆ ಕೊಟ್ಟಿರೋದು ಓಪನ್ ಮಾಡ ನಾನು ಪುನಃ ಸೌಂಡ್ ಮಾಡ್ತಾ ಇರೋ ಒಳಗೆ ಇದನ್ನ ಒಂದು ಪೀಸ್ ಎತ್ಕೊಂಡು ಎಲ್ಲನೂ ಪುಡಿ ಮಾಡಿಬಿಡ್ತಿದ್ದೆ ನೀನು ಹಿಂಗೆ ಎತ್ಕೊಂಡು ಮಡಿಕೊಂಡು ಎತ್ಕೊಂಡು ಹಂಗೆ ತಿನ್ನೋದು ಚಲ ಬಡ್ಸ್ಕೊಟ್ಟಿಲ್ಲ ಬಾ ತಿನ್ನು ಕಂದ ಅಯ್ಯ ಬೀದ ಇತ್ತ ಸುಮ್ಕಲ್ಲಿ ತಿನ್ನು ಅಯ್ಯೋ ನುಚ್ಚು ಮಾಡಬೇಡ ಕಂಚಿನಮ್ಮ ಮಾಡಬೇಡ ಅಂದ್ರೆ ಮಾಡ್ತಿದ್ದೆ ತಾನೇ ನಂಗೆ ಗೊತ್ತಿಲ್ವಾ ಜಡ ಹಾಕ್ಬಿಡ್ತೀನಿ ಆಗ ಬಿಚ್ಚಾಕಾಗಲ್ಲ ನೀನು ಸಿಕ್ಕಟ್ಗತ್ತಿಲ್ಲ ಅಂದ್ರೆ ಬೆಳೆಯ ಗಂಟ ಸರಿ ನನ್ನ ಮಗ ಸ್ನಾನ ಮಾಡಿಸ್ಕೊಳಕ್ಕೆ ಹೊರಟಲ್ಲ ಫ್ರೆಂಡ್ಸ್ ಪೆದ್ದಿ ಕಣಗ ಅಳಕದ ಕಷ್ಟಪಟ್ಟು ಜೊಟ್ಟು ಬೆಳೆಸ್ತಿ ಬಟ್ ಕಟ್ ಮಾಡ್ಸೋಕೆ ಇಷ್ಟ ಇಲ್ಲ ಶಾರ್ಟ್ಸ್ ಮಾಡಿಸ್ಬಿಡೋಣ ಎಲ್ಲಿ ತನಕ ಅನ್ಕಣ್ಣ ಒಂದು ಇವಾಗ ಜಾತ್ರೆಗೆಲ್ಲ ಕಟ್ ಮಾಡ್ಸೋಣ ಅನ್ಕೊಂಡು ಬಟ್ ಅದನ್ನು ಬೆಳೆಸಿದ್ರೆ ಎಷ್ಟು ಕಷ್ಟಪಟ್ಟು ಬೆಳೆಸಿನಿ ಕಟ್ ಮಾಡೋಕ್ಕೆ ಬೇಜಾರು ಆದರೆ ಸ್ನಾನ ಮಾಡಿಸ್ಕೊಳ್ಳೋದಕ್ಕೆಲ್ಲ ಹೇಳ್ತಾಳೆ ಅನ್ಕೊಂಡು ಪೆದ್ದಿ ಥರ ನೋಡು ಜೊಟ್ಟು ಕಟ್ ಮಾಡಿಸ್ಬಿಟ್ರೆ ಸ್ನಾನ ಮಾಡಬೇಕು ಹಾಗಂದ್ಬಿಟ್ಟು ಸ್ನಾನ ಮಾಡದೆ ಎತ್ಕೊಬಿಟ್ಟೆ ತಲೆಗೆ ಸ್ನಾನ ಮಾಡೋಕ್ಕೆ ಯಾಕೆ ಕಷ್ಟ ನಿಂಗೆ ಫಸ್ಟ್ ಮಾಡಿಸ್ಕೊತಿರ್ತಾರೆ ಈಗ ಕತ್ತೆ ಜೊಟ್ಟು ಕಟ್ ಮಾಡಿಸ್ಬಿಟ್ಟು ತಲೆಗೆ ಸ್ನಾನ ಮಾಡಿಸಲ್ಲ ಅನ್ಕೊಬಿಟ್ಟೆ ಹಂಗಾರು ಮಾಡಿಸ್ತೀನಿ ಆಮೇಲೆ ಸರಿನಾ ಜೊಟ್ಟು ಕಟ್ ಮಾಡಿಬಿಡ್ಸಕ್ಕಮ್ಮ ಆಮೇಲೆ ಸ್ನಾನ ಮಾಡೋಂಗಿಲ್ಲ ಅಂದ್ಬಿಟ್ಟೆ ನಾನು ಕಟ್ ಮಾಡಿಸಲ್ಲ ನಿಂಗೆ ನೋಡಿ ಹಿಂದಕ್ಕೆ ತಿರುಗು ಎಷ್ಟು ಸಖತ್ತಾಗದ ನೋಡಿ ಇವ್ರ ಜೊಟ್ಟು ಹಿಂದಕ್ಕೆ ತಿರುಗ್ಬಿಟ್ಟೆ ಎಷ್ಟು ಉದ್ದಕ್ಕದ ಜೊಟ್ಟು ನಂಗೆ ಕಟ್ ಮಾಡೋಕ್ಕೆ ಬೇಜಾರು ತಿನ್ನಕ್ಕದ ಇನ್ನೊಂದು ಪೀಸ್ ಎತ್ಕೊ ತಿನ್ನಕ್ಕದ ಬಿಡು ಎತ್ಕೊಡ್ತೀನಿ ಏನೋ ಪುಡಿ ಮಾಡಿಬಿಡ್ಬೇಡ ಹಿಂಗೆ ಪೀಸ್ ಪೀಸ್ ಥರ ಎತ್ಕೋಬೇಕು ಎತ್ಕೊಂಡು ಇಲ್ಲಿ ಮಡಿಕೊಂಡು ತಿನ್ನು ಅಮ್ಮಂಗೆ ತಿನ್ಸಲ್ವ ನೀನು ನೀನೇ ತಿನ್ಸ್ಬೇಕು ನಂಗೆ ನಾ ತಿನ್ನಲ್ಲ ಥ್ಯಾಂಕ್ ಯು ತಿನ್ನು ಮುದ್ದು ಬಂಗಾರಿ ಯಾವ ಬಂಗಾರ ನನ್ನ ಮುದ್ದು ಬಂಗಾರಿ ಅಯ್ಯೋ ಇನ್ನೂ ನನ್ನ ಮುದ್ದು ಜಡ ಹಾಕ್ಬಿಡ್ಲೆ ಸಿಕ್ಕಟ್ಗತ್ತ ಸಾರಿ ಸ್ಕೂಲ್ ಊಟ ಏನಾವತ್ತು ಬಂಗಾರ ಅನ್ನ ಸಾಂಬಾರು ಅನ್ನ ಸಾಂಬಾರು ಮಾಡಲ್ವಲ್ಲ ಅಲ್ಲಿ ಬಾತು ತಾನೆ ಅನ್ನ ಸಾಂಬಾರು ಮಾಡಿದ್ರು ಅದನ್ನಪ್ಪ ಇವತ್ತು ಅನ್ನ ಸಾಂಬಾರು ಮಾಡಿದ್ರು ಅನ್ನ ಸಾಂಬಾರು ಇವತ್ತು ಅನ್ನ ಸಾಂಬಾರು ಇಲ್ಲೊಂಚೂರು ಊಟಕ್ಕೆ ಕೊಡಲೆ ಮಾಡಿದೆಯಾ ಊಟ ಮಾಡ್ಕೊ ಬಂದಿದ್ದೆ ಅವಳು ಮಾಡಿ ಹೊಟ್ಟೆ ತುಂಬಿದ್ದ ಸರಿ ಕೋ ಒಂದು ಜೋಟ ಹಾಕ್ಬಿಡ್ತೀನಿ ಬಿಡ್ಕದ ಟೈಟಾಗಿ ನೀವು ಬಿಚ್ಚಾಕಿಲ್ಲ ಸಂಜೆ ಗಂಟೆ ಹಿಂಗೆ ಇರಬೇಕು ಸರಿನಾ ಅದೆಲ್ಲ ಒಣಿಕತ್ತ ಬೆಳಗಿರೋದೆಲ್ಲವೇ ಇನ್ನೊಂದ್ಸಲ ಬಚ್ಚಲ ತೊಳೆದ್ಬಿಟ್ಟು ಆಟಾಡ ಇಬ್ರುವೆ ನನ್ನ ಮಗಳು ಬಂದ್ಲು ಇದನ್ನೆಲ್ಲ ಸುರಿದ್ಲು ಅಮ್ಮ ಆಡ್ತೀನಿ ಬೆಳಗ್ಗೆ ಬಿಡು ಆಟ ಆಡೋ ಅಂದ್ಬಿಟ್ಟು ಸುರಿದ್ಲು ನಮ್ಮ ಅಪ್ಪ ಹೊರಗಡೆ ಕೂತಿತ್ತು ಅಂತ ಮತ್ತೆ ಓಡಿದ್ಲು ಈಗ ಇದೊಂದು ಕೆಲಸ ಮಾಡಿರೋ ಕೆಲಸನೇ ನಮ್ಮಮ್ಮ ಯಾಕೆ ಸುಮ್ಮನೆ ಕೂತಿದ್ದಳು ಅಂತ ಮಾಡಿರೋ ಕೆಲಸನೇ ಪದೇ ಪದೇ ಕೆಲಸ ಕೊಡೋದು ಅಂತಂದ್ರೆ ನನ್ನ ಮಗ ಒಬ್ಬಳು ಹಿಂಗಿರ್ತವೆ ನನ್ನ ಟೈಮಿಂಗ್ಸು 2 ಕಾಲು ಸ್ಟಾರ್ಟ್ ಮಾಡಿದ್ದಕ್ಕೆ 3 ಕಾಲು ಆಯ್ತಾ ಬಂತು ಸದ್ಯ ಬೆಳಗಾಯ್ತು ಇವಾಗೆಲ್ಲನೂ ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ಟು ಅಂದರೆ ಲೈಫಲ್ಲಿ ಫುಲ್ಲು ಬ್ಯುಸಿಯಾಗಿರಬೇಕು ಅಂದ್ಬಿಟ್ಟು ಬ್ಯುಸಿಯಾಗಿ ಅವನಿಗೆ ಯಾವುದು ನೆಗೆಟಿವ್ ಥಾಟ್ ಬರಬಾರ್ದು ಫ್ರೀಯಾಗಿ ಕೂತಿದ್ದಷ್ಟು ಏನಾಯ್ತು ಗೊತ್ತಾ ಬೇಡದರೆ ಯೋಚನೆಗಳು ಅದೆಲ್ಲ ಬರಬಾರ್ದು ಅಂತಲೇ ಫುಲ್ಲು ಬ್ಯುಸಿಯಾಗಿ ಅವನಿಗೆ ಆ ಟೈಮಲ್ಲಿ ಮಧ್ಯೆ ಗ್ಯಾಪ್ ಇದು ರಿಲ್ಯಾಕ್ಸ್ ಮಾಡ್ತಾಯಿದ್ನ ಆ ಟೈಮಲ್ಲೂ ಬ್ಯುಸಿಯಾಗಿರಬೇಕು ಅಂದ್ಬಿಟ್ಟೆ ನಾನು ಯೂಟ್ಯೂಬ್ನ ಚಾಯ್ಸ್ ಮಾಡಿರೋದು ಯಾಕಂದರೆ ಆ ವಿಡಿಯೋ ಮಾಡು ಎಡಿಟ್ ಮಾಡು ಅಪ್ಲೋಡ್ ಮಾಡು ಇದರಲ್ಲೇ ಟೈಮ್ ಆಗೋಯ್ತಲ್ಲ ಆವಾಗ ಟೈಮೇ ಸಿಗೋಲ್ಲ ಯೋಚನೆ ಮಾಡೋಕ್ಕೆ ಎಲ್ಲ ಜೋಡಿಸಾಯಿತು
ಸ್ವಲ್ಪ ಕೆಲಸ ಫಿನಿಶು, ಒಂಚೂರು ರೆಸ್ಟ್ ಮಾಡಾಗಲಿ. ಈಗ ತಾನೇ ನನ್ನ ಮಗಳದು ಟಾಯ್ಸ್ನೆಲ್ಲ ತುಂಬಿದ್ನ ಮತ್ತೆ ಬಂದೆ, ಈಗ ಪುನಃ ಸುರಿದವಳೆ. ನಿಮ್ಮನೆ ಕಾಣೆ ಅಂತಿದ್ದೆ ಮೇಡಮ್. ನೀವು ಆಟ ಆಡ್ಬಿಟ್ಟು ಚಿನ್ಮ ಪುನಃ ತುಂಬಿಡಿದ್ರೆ ಮಾತ್ರ ಏಟು ಹೊಡಿತೀನಿ. ಅಮ್ಮನ ಕೈಲಿ ಆಗಲ್ಲ ಪದೇ ಪದೇ, ಸರಿನಾ? ಅಂಟ್ಸಲ್ಲ ಅಂತಂದ್ರೆ ಅಂಟ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಲ್ಲಿ ಸ್ಟಿಕ್ಕರ್ನೆಲ್ಲ ಅದಕ್ಕೆ ಟೇಬಲಲ್ಲೇ ಫ್ರೂಟ್ಸ್ ಟೇಬಲ್ ಕಟ್ ಮಾಡಿಕೊಂಡು ಕಟ್ ಮಾಡು. ಹೌದಾ? ನಂಗೆ ಯಾವ್ಯಾವ ಫ್ರೂಟ್ಸ್ ಹೇಳು ಮತ್ತು ಅವೆಲ್ಲವೇ? ಪೈನಾಪಲು ಹೌದಕ್ಕಂದ. ಗ್ರೇಪ್ಸ್ ಎಲ್ಲ ತೋರಿಸು. ನಂಗೆ 1 kg ಗ್ರೇಪ್ಸ್ ಕೊಡಮ್ಮ ಇಲ್ಲಿ ಬಂಗಾರಿ. ಗ್ರೇಪ್ಸ್ ಕೊಡ್ರಿ. ಸರಿ ಕೊಡಿ. 1 kg ಕೊಟ್ರೆ ಗ್ರೇಪ್ಸಾ? ಹ್ಞೂ ಎಸ್. ಗ್ರೇಪ್ಸ್ ನಿಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನೀನೇ ಯಾವ್ದು ಹೇಳ್ಬೇಕು ಗ್ರೇಪ್ಸ್ ಯಾವ್ದು ಅಂತ. ಆರೆಂಜ್ ಇಲ್ಲೇ ತಡಕಬೇಕು ನೀನು, ಎಲ್ಲಿ ಅಂತ ಕಂಡುಬಿಡ್ಕೊಂಡು. ವೆರಿ ಗುಡ್. ಅದು ಆರೆಂಜಾ? ಎಷ್ಟು kg ಹಾಕಿದ್ದೀರಾ? 10 kg. ಹಾಂ 10 kgನಾ? 1 kg ಇರಲಿ. 10 kgನಾ? ಸರಿ ಕೊಡಿ. ಇದ್ರೊಳಗೆ ತುಂಬ್ಕೊಳ್ಳೆ ನಾನು. ಕೊಡಿ ಮೇಡಮ್, ತುಂಬಿ ನಮಗೆ ಕೊಡಿ ಮೇಡಮ್. ಆಮೇಲೆ ಆವಾಕೊಡೋ ಕೊಡಿ. ಆವಾಕೊಡೋ ಅದು ಸ್ವೀಟ್ ಕಾರ್ನ್. ತಗೋಬೇಕು ನೀವು. ಎಸ್ ಅದೇ ಅಲ್ಲಿ ತೋರಿಸಿ ಕೊಡಿ. ನಮ್ಮ ಅಮ್ಮಂಗೆ ಕೊಡ್ತಾವೆ. ಎಷ್ಟು kg ಕೊಡ್ತಾವೆ? ಅವಾಗ ಕೊಡ ಕಟ್ ಮಾಡಿ ಹಾಕ್ಬೇಕಮ್ಮ. ನಾವು ಮನೇಲಿ ಕಟ್ ಮಾಡ್ಕೊತೀವಿ, ಇಲ್ಲೇ ಕಟ್ ಮಾಡ್ಕೊಬಿಟ್ರೆ ನಮ್ಮ ಮನೆಗೆ ಹೋಗಂಟೆ ಎಲ್ಲ ಕೊಳ್ತಾ ಇತ್ತೆ. ಏನದು? ಅದ್ರ ಹೆಸ್ರೇನು? ಪೈನಾಪಲ್. ಲೇ ಪೈನಾಪಲ್ ಆಗಲೇ ಕೊಟ್ಟೆಲೇ, ಅದು ಸ್ವೀಟ್ ಕಾರ್ನ್ ಕಣೆ. ಸ್ವೀಟ್ ಕಾರ್ನ್. ಇನ್ನು ನಮಗೆ ಅರ್ಧ kg ಕ್ಯಾರೆಟ್ ಕೊಡಿ ಮೇಡಮ್. ಕ್ಯಾರೆಟ್ ಎಷ್ಟು ರೂಪಾಯಿ ಆಯಿತು ಎಲ್ಲಕ್ಕೂ? 1 kg. ಎಷ್ಟು ರೂಪಾಯಿ ಆಯ್ತು ರೀ ದುಡ್ಡು? ಎಷ್ಟು ಕೊಡಲಿ ನಾನು? ತರಕಾರಿಗೆಲ್ಲ ಇಷ್ಟು ತರಕಾರಿಗೆ ಎಷ್ಟು ದುಡ್ಡು ಆಯ್ತು ಹೇಳಿ ಕೊಡ್ತೀನಿ. ಎಷ್ಟಾಯಿತು? ಎಷ್ಟು ರೂಪಾಯಿ? ಇಷ್ಟು ಅಂದರೆ ಎಷ್ಟು ರೂಪಾಯಿ ಆಯ್ತು ಹೇಳ್ಬೇಕು ನಮ್ಗೆ. 3 ರೂಪಾಯಿನಾ? 3 ರೂಪಾಯಿ ಆಯ್ತಾ? 100 ರೂಪಾಯಿ ಅನ್ಬೇಕು. 100 ರೂಪಾಯಿ ಆಯಿತು. ಇಲ್ಲಿ ನೋಡು. ಸರಿ ಫ್ರೆಂಡ್ಸ್, ನಾಳೆ ಸಿಗ್ತೀವಿ. ಅಮ್ಮನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಕಟ್ ಮಾಡ್ಬಿಡುವ. ಬಾಯ್ ಮಾಡು. ಬಾಯ್ ಫ್ರೆಂಡ್ಸ್. ನಾಳೆ ಬರ್ತೀನಿ. ಬಾಯ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.